ಬಡವ್ರು ಮಾಡೋದ ಬೆಳೆನ ಬಡವ್ರು ಮಾಡೋದು ಅಲ್ಲ ಬಿಡ್ರಿ ಬೆಳೆ ಇದೆ ಇದ್ದಾರ ಮಾಡಕ್ರಿ ನಾವಾಗ ಬಡವ್ರು ಮಾಡೀವಿ ನೀರ್ವಲ್ಲ ಅಲ್ಲಿ ನಾವು ಬಡವ್ರು ಶ್ರೀಮಂತರ ಯಾಕೆ ಆಗ್ಬಾರ್ದು ಅಲ್ರಿ ಆಗ್ಬೇಕು ಬಿಡ್ರಿ ಇಲ್ಲ ಅಂತಲ್ಲ ಇನ್ನೂ ಬಡವ್ರು ಆಗ್ಬಾರ್ದು ಅಷ್ಟೇ ಅದಾರ್ರಿ ಹೌದಲ್ರಿ ಹೌದೌದ್ರಿ 1360ಗೆ 45,000 ರೂಪಾಯಿ ಐತ್ರಿ ಡ್ರಿಪ್ಪಿಂದ ಒಂದೂವರೆ ಲಕ್ಷ ಐತ್ರಿ ಡ್ರಿಪ್ಪಿಂದ ಈಗ ವರ್ಷದ ಮೇಲೆ 8 ತಿಂಗಳು ಆತ್ರಿ ವರ್ಷದ ಮೇಲೆ 8 ತಿಂಗಳು ಐತ್ರಿ ಇದು ಮೊದ್ಲೇ ಹಣ್ಣಿಗೆ ಬಿಟ್ರಿ ಮೊದ್ಲ ಹಣ್ಣಿ ಬಿಟ್ಟತ್ರಿ ಗಿಡದ ಗಿಡ ಸಾಲಿನ ಸಾಲ ಹೆಂಗ್ ಮಾಡಿ ಗಿಡದಿಂದ ಗಿಡ ಹಿಂಗ ಅಡಲ ಜಾಸ್ತಿ ಮಾಡಿ ಅಡಲ ಹಿಂಗ ಪಟ್ಟೆ ಹಿಡಿದ್ರಿ 11 ಫುಟ್ ಮಾಡಿರಿ ಗಿಡದಿಂದ ಗಿಡದಕ್ಕೆ 7 ಫುಟ್ ಮಾಡಿರಿ 7 ಫೀಟ್ ಮಾಡ್ಕೊಂಡು 7 ಫುಟ್ ಮಾಡಿ ಇದ್ರ ಏನಾದ್ರು ಇಂಟರ್ ಕ್ರಾಪ್ ಮಾಡಿದ್ರೆ ಮಾಡಿದ್ರಿ ನುಗ್ಗಿ ತಕೊಂಡ್ರಿ 1 ಲಕ್ಷ ರೂಪಾಯಿ ನುಗ್ಗಿ ಐತಿ ನುಗ್ಗಿ ತಕೊಂಡ್ರಿ ಸ್ವಂತ ಅನುಭವ ರೀ ಮತ್ತೆ ಯಾರದಿಲ್ಲ ಇಲ್ಲ ಇಂಟರ್ ಕ್ರಾಪ್ ಮಾಡಿದ್ರೆ ಇಂಟರ್ ಕ್ಯಾಪ್ ನಾನಾ ಮಾಡಿನ್ರಿ ಅದನ್ನ ನುಗ್ಗಿ ಮಾಡಿದ್ರೆ ಚಲೋ ಅಂತ ನನಗೆ ಅನ್ಸಿತ್ರಿ ಅದ ನುಗ್ಗಿದ ಪಾಪ್ಲ ಬಿತ್ತಂದ್ರ ಸತ್ತು ಜಾಸ್ತಿ ಆಗುತ್ತೆ ಗಿಡ ಗಟ್ಟಿ ಆಕವಂತ ಮಾಡಿದ್ರಿ ಅದನ್ನ ಮತ್ತೇನು ಇದಲ್ರಿ ಎಷ್ಟು ಸಾಲ ಹಾಕಿದ್ರಿ ಸಾಲಿನ ಮಧ್ಯ ಅಂದ್ರ 1 ಗಿಡ 2 ಗಿಡ ಬಿಟ್ಟು ನಾವು ನಡಕ ಸೆಂಟ್ರ್ ಹಾಕಿದ್ರಿ ಎರಡು ಆಚ ಕಡೆಗೆ 2 ಗಿಡ ದಾಳಂಬ್ರಿ ಬಿಟ್ಟು ಒಂದ್ ಗಿಡ ನುಗ್ಗಿ ಗಿಡ 2 ದಾಳಂಬ್ರಿ ಬಿಟ್ಟು ಒಂದು ನುಗ್ಗಿ ಹಾಕೊಂಡು ಹೋಗಿದ್ರಿ ಇದರಲ್ಲೇ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ತಿಗಿರಿ ಗ್ರಾಮದಲ್ಲಿದ್ದೀನಿ. ಏನು ವಿಶೇಷ ಅಂದ್ರೆ ಇವರು ನಾನು ಸಣ್ಣ ಹುಡುಗರಿದ್ದಾಗಿದ್ದ ನನಗೆ ಏನಾದರೂ ಒಂದು ಹೊಸದು ಮಾಡಬೇಕು ಅನ್ನೋದು ಒಂದು ಇದು ಅವ್ರ ಎಜುಕೇಷನ್ ಭಾಳ ಇಲ್ಲ 8ನೇ ಕ್ಲಾಸ್. ಆದ್ರೆ ಅವ್ರ ಪ್ರಯತ್ನ ಏನಂದ್ರೆ ನಾನು ಒಂದು ಒಳ್ಳೆ ಕೃಷಿಕ ಆಗಬೇಕು, ಒಳ್ಳೆ ಹೆಸರು ಮಾಡಬೇಕು, ಒಳ್ಳೆ ಇದನ್ನು ಮಾಡಬೇಕು, ಅದು ಕೃಷಿಯಲ್ಲೇ ನಾನು ದುಡ್ಡು ಮಾಡಬೇಕು ಅಂತ ಒಂದು ಪ್ರಯತ್ನಕ್ಕೆ ಇವತ್ತು ಅವರು ದಾಳಿಂಬ್ರೆ ಬೆಳಿಬೇಕಂತ ಒಂದು ಪ್ಲಾನ್ ಮಾಡಿಕೊಂಡು ದಾಳಿಂಬ್ರೆ ಬೆಳೆಯಕತ್ತಾರೆ. ಅವ್ರ ಹೆಸರು ವಿಳಾಸ ಮತ್ತು ಅದು ಯಾವ ಥರ ಅಂತ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ನಮಸ್ಕಾರ ಅಣ್ಣಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ ಸರ್. ನಮ್ಮ ಹೆಸರು ಆಂಜನೇಯ, ತಂದೆ ಬಸವಣ್ಣಪ್ಪ, ಕುಂಟಿಗೇರಿ, ಸಾಕಿನ ತಿಗರಿ, ತಾಲೂಕು ಕೊಪ್ಪಳ, ಜಿಲ್ಲಾ ಕೊಪ್ಪಳ. ನಾವು ಸಣ್ಣರಲ್ಲ ಒಟ್ಟು ಯಾವ್ದಾರ ಒಂದು ವ್ಯವಸಾಯ ಮಾಡೋಕಂತ ಮಾಡಿದ್ವಿ ಸರ್. ಒಟ್ಟು ದಾಳಂಬ್ರಿ ಬೆಳಿಬೇಕನ್ನೋ ಒಂದು ಆಸೆ ಆಯ್ತು ಸರ್. 4 ವರ್ಷದಿಂದ ಐತೆ ಸರ್ ನಮ್ದು ಮಾಡ್ಬೇಕನ್ನೋದು. ಒಟ್ಟು ಈ ವರ್ಷ ಮಾಡಿರಿ ಸರ್. ಈ ವರ್ಷ ಮಾಡಿವಿ. ಈ ವರ್ಷ ಚೆನ್ನಾಗಿ ಬಂತ್ರಿ. ಮುಂದ್ ವರ್ಷ ನೋಡ್ಬೇಕ್ರಿ. ಒಟ್ಟು ನಾವು ಬೆಳಿಬೇಕನ್ನೋ ಒಂದು ಆಸೆ ಆಯ್ತು ಸರ್. ಬೆಳೆದೀವಿ. ಅದರಿಂದ ಮುಂದಿನ ಹೆಂಗ ಬಂದ್ ಹಚ್ಚಿರಂತ ತಳಿಗಳು ಯಾವ್ರಿ? ಇದು ಗೂಟಿಗಿರಿ, ಭಗವಾನ್ ಗೂಟಿಗಿರಿ. ಭಗವಾನ್ ಗೂಟಿಗಿರಿ. ಭಗವಾನ್ ಗೂಟಿಗಿರಿ ಎಲ್ಲಿ ತಂದ್ರಿ? ಹೆಂಗ್ ತಂದ್ರಿ? ಇಲ್ಲಿ ಮಹಾರಾಷ್ಟ್ರದ ಬಂದ್ ಸರ್. ಮಹಾರಾಷ್ಟ್ರದ ಅವ್ನ ಆರ್ಡರ್ ಮಾಡಿದ್ವಿ. ಮಹಾರಾಷ್ಟ್ರದ ಬಂತ್ರಿ. ಹೆಂಗ್ ತಂದ್ರಿ ಅಣ್ಣ? ಅವ್ರ ಬಂದು ಇಳಿಸಿದಾರೆ ಸರ್. ಅವ್ರ ಕೊಟ್ಟಿ ಸರ್. ಅವ್ರ ಒಂದು 45,000 50,000 ಆಗೈತೆ ಸರ್. 45,000 ಅಲ್ರಿ 1360ಗೆ 45,000 ರೂಪಾಯಿ ಐತ್ರಿ. ಅವ್ರದ ಬಂದು ಇಲ್ಲಿ ಅನ್ಲೋಡ್ ಮಾಡಿವ್ರಿ. ಡ್ರಿಪ್ಪಿಂದ ಒಂದೂವರೆ ಲಕ್ಷ ಐತ್ರಿ. ಡ್ರಿಪ್ಪಿಂದ 1.5 ಲಕ್ಷ ಸರ್. ಒಂದೂವರೆ 2 ಲಕ್ಷ ರೂಪಾಯಿ ಬಂದ್ರಿ ಡ್ರಿಪ್ಪಿಂದ. 2 ಲಕ್ಷ ರೀ ಡ್ರಿಪ್ಪಿಂದ. ಎಷ್ಟು ತಿಂಗಳ ಹತ್ರ ಹಚ್ಚಿ? ಈಗ ಅಲ್ಲ ವರ್ಷದ ಮೇಲೆ 8 ತಿಂಗಳು ಆತ್ರಿ. ವರ್ಷದ ಮೇಲೆ 8 ತಿಂಗಳು ಐತ್ರಿ. ಇದು ಮೊದ್ಲೇ ಹಣ್ಣಿಗೆ ಬಿಟ್ರಿ? ಮೊದ್ಲ ಹಣ್ಣಿ ಬಿಟ್ಟತ್ರಿ. ಗಿಡದ ಗಿಡ ಸಾಲಿನ ಸಾಲ ಹೆಂಗ್ ಮಾಡಿ? ಗಿಡದಿಂದ ಗಿಡ ಹಿಂಗ ಅಡಲ ಜಾಸ್ತಿ ಮಾಡಿ ಅಡಲ ಹಿಂಗ ಪಟ್ಟೆ ಹಿಡಿದ್ರಿ 11 ಫುಟ್ ಮಾಡಿರಿ. ಗಿಡದಿಂದ ಗಿಡದಕ್ಕೆ 7 ಫುಟ್ ಮಾಡಿರಿ. 7 ಫೀಟ್ ಮಾಡ್ಕೊಂಡು 7 ಫುಟ್ ಮಾಡಿರಿ. 7 ಫುಟ್ ಮಾಡಿವಲ್ರಿ. ನಮಗೆ ವರ್ಕೌಟ್ ಆಗೈತ್ರಿ, ಬರಬರಿ ಆಗೈತ್ರಿ ಇದು. ಒಟ್ಟು ಅದಕ್ಕೆ ಡ್ರಿಪ್ಷನ್ ಮಾಡಿವ್ರಿ. ಒಟ್ಟು ಗಿಡ ಕಲಿಬಾರ್ದನಕ್ ಮಾಡಿವ್ರಿ. ಕಲಿಬಾರ್ದು ಗಿಡ ಕಲಿಬಾರ್ದನಕ್ ಮಾಡಿವ್ರಿ. ಈಗ ಒಂದ್ ಗಿಡ ಕಡಿಮೆ ಅಂದ್ರೆ ಒಂದು 30-40 ಕಾಯಿನ ಬಿಟ್ರಿ? ಬಿಟ್ಟತ್ರಿ. 30-40 ಕಾಯಿನ ಐತಿ ಸರ್. ಎಲ್ಲ ಕಂಟಿನ್ಯೂ ಐತಿ ಸರ್. ಬೇಸ್ ಐತಿ ಸರ್, ಚೆನ್ನಾಗೈತಿ. ನೋಡ್ಬೇಕು ಸರ್ ಇನ್ನದನ್ನ. ನಾವು ಏನಂದ್ರೆ ಸರ್, ಒಟ್ಟು ಇದನ್ನ ಮಾಡ್ಬೇಕು, ಬೆಳೆಸ್ಬೇಕು ಅನ್ನೋದು ಒಂದು ತಲೆ ಒಂದು ಛಲ ಐತಿ ಸರ್. ಮಾಡಿದ್ವಿ ಸರ್ ಅದನ್ನ. ಇದಕ್ಕೆ ಬಂಡವಾಳ ಯಾವ ತರ? ಬಂಡವಾಳ ಸರ್ ಸ್ಟಾರ್ಟ್ ಅಂದ್ರೆ ಸರ್, ಸಣ್ಣದ ನಿತ್ರಲ್ ಮಾಡೀನಿ ಸರ್. 14-15 ಸಾವಿರ ರೂಪಾಯಿ ಬರ್ ಸರ್. ಎಣ್ಣೆ ಹೊಡೆದ್ರೆ ಒಮ್ಮೆ ಹೊಡೆದ್ರೆ 14-15 ಸಾವಿರ ರೂಪಾಯಿ ಎಣ್ಣೆ. ಒಮ್ಮೆ ಸ್ಪ್ರೇ ಮಾಡಿದ್ರೆ ಈಗ ಎಷ್ಟು ರೀ? ಈಗ ಒಂದು 7 ತಿಂಗಳ ಮಟ್ಟ ಎಣ್ಣೆ ಹೊಡಿಬೇಕು ಸರ್. ಅದಕ್ಕೆ 7 ತಿಂಗಳ ಮಟ್ಟ ಎಣ್ಣೆ ಹೊಡೆದೇವೆ ಅಂದ್ರೆ ಬರುತ್ತೆ ನೋಡಿ ಸರ್. ಅದು ಎಷ್ಟು ಬರ್ಬೇಕು ಅಷ್ಟು ಬರುತ್ತೆ ಸರ್. 7 ತಿಂಗಳ ಮಟ್ಟ ಎಣ್ಣೆ ಹೊಡೆದ್ರೆ. ಅಲ್ಲ, ಇಲ್ಲಿವರೆಗೆ ಖರ್ಚು ಎಷ್ಟು ಆಯ್ತು? ಖರ್ಚು ಒಂದು 10-12 ಲಕ್ಷ ರೂಪಾಯಿ ಐತ್ರಿ ಖರ್ಚು. ಪದರಿದು ಬಂತು, ಎಣ್ಣೆ ಹೊಡೆದು ಬಂತು, ಎಲ್ಲ ತಂದ್ರಿ ಸರ್. ಬಂತು ಸರ್. ಎಷ್ಟು ಎಕರೆ ಇದು? ಒಂದು 3 ಎಕರೆ ಐತೆ ಸರ್. ಕೆಲಸ ನೀವೇ ಮಾಡ್ರಿ? ನಾವು ಮಾಡೀವಿ ಸರ್. ಮತ್ತೆ ಯಾರನ್ನ ಕರ್ಕೊಂಡಿಲ್ಲ. ಕೆಲಸ ನಾವು ಮಾಡೀವಿ. ಒಂದು ಇಬ್ಬರದ್ರಿ ನಾವ ಹೆಣ್ಮಕ್ಳು. ನಮ್ಮ ಹೆಣ್ಮಕ್ಳು ನಾವು, ನಮ್ಮವ್ವ, ನಮ್ಮ ತಾಯಾರು ಅಷ್ಟ ಮಾಡಿದ್ವಿ. ಮತ್ತೆ ಯಾರಿಲ್ರಿ. ಈ ಬೆಡ್ ಹೊಡೆಯೋಗಿರ್ಬೋದು? ಬೆಡ್ ಹೊಡ್ಯೋದು ಸರ. ಬೆಡ್ ಹೊಡ್ಯೋದು ಮೆಸ್ ಹಾಕೋದು ನಾವು ಮಾಡ್ಕೊಂಡ ಸರ್. ಇಬ್ಬರ ಒಂದು 2 ಆಳು ಕರ್ಕೊಂಡ ನಾವು ಮಾಡ್ಕೊಂಡ್ರಿ. ನೀವೇ ಸ್ವಂತ ಮಾಡ್ಕೊಂಡ್ಬಿಟ್ರಿ? ನಾವು ಸ್ವಂತ ಮಾಡ್ಕೊಂಡ್ರಿ. ಅಂದ್ರೆ ಅನುಭವ ಇತ್ತು? ಇಲ್ರಿ, ಅವ್ರು ಬಂದು ಹೇಳಿಂದ ನಾವು ಅನುಭವ ಒಂದೇ ದಿನಕ್ಕೆ ಕಲ್ತೀವ್ರಿ. ಅನುಭವ ಅಂದ್ರೆ ಒಂದೇ ದಿನಕ್ಕೆ ಸರ್ ಕಲ್ತಿರೋದು. ಅವ್ರು ಬಂದು
ಮಾಡ್ಕೊಂಡ್ರಿ ಅಟ ಅವ್ರು ಒಂದ್ ದಿನಕ್ಕೆ ಬಂದ ಒಂದ್ ಇಬ್ಬರು ಆಳ ಕರ್ಕೊಂಡ್ವಿ ಕಟ್ಟಿದ್ರು ಅವ್ರು ಹಚ್ಚಕ ನಾವು ಮ್ಯಾಲೆ ಕಟ್ಕೊಂಡ್ರಿ ಇದನ್ನ ಮಾಡ್ಕೊಂಡ್ವಿ ನೋಡ್ರಿ ಸರ್. ಇದು ಎಲ್ಲರಿಗೂ ಮಾಡಕ್ ಸಾಧ್ಯ ಏನು ಸರ ಮಾಡ್ಬೋದು ಸರ ಛಲ ಇಟ್ಕೋಬೇಕು ಸರ್ ಅದನ್ನ ಮಾಡ್ಬೇಕು ಅನ್ನೋದು ಒಂದು ಅಟಿ ಇರ್ಬೇಕು ಸರ್. ಅಟಿ ಇದ್ರೆ ಆಗುತ್ತೆ ಸರ್ ಅದು. ಇಲ್ಲ ಅಂದ್ರೆ ಪ್ರಯತ್ನ ಇಲ್ಲ, ಪ್ರಯತ್ನ ಆಗಲ್ಲ ಸರ್. ಛಲ ಇರ್ಬೇಕು ಸರ್. 24/7 ಹೊಲ್ದಾಗ ಇರ್ಬೇಕು. ಹೊಲ್ದಾಗ ಇರ್ಬೇಕ್ರಿ, ಹೊಲ್ದಾಗ ಇರ್ಬೇಕ್ರಿ. ಮತ್ತೆ ಮನೆಗೆ ಹೋಗಂಗಿಲ್ಲ, ಹೊಲ್ದಾಗ ಇರ್ಬೇಕು. ಹೊಲ್ದಾಗ ಬತ್ತಿ ಬರುತ್ತೆ, ಊಟ ಮಾಡ್ತೀವಿ, ಹೊಲ್ದಾಗ ಇರ್ಬೇಕ್ರಿ. ಮತ್ತೆ ಮನೆಗೆ ಹೋಗಂಗಿಲ್ಲ, ಈ ಹೊಲ್ದಾಗ ನೈಟ್ ಮನೆಗೆ ಹೋಗಂಗಿಲ್ರಿ. ಕ್ಯಾಮ್ರಾ ಹಾಕ್ಬೋದಿತ್ತಲ್ಲ? ಕ್ಯಾಮ್ರಾ ಹಾಕ್ಬೋದ್ರಿ. ಆಗ ಯಾಕಂದ್ರೆ ನರಿ ಪರಿ ಬರ್ತೈತವ್ರಿ, ಹೊಲ್ದಾಗ ಅಡ್ಡಾಡ್ಬೇಕಂತ ನಾವು. ಓ ಬರೇ ಮನುಷ್ಯರ ಕಾಟ ಅಲ್ಲ, ಕಾಡು ಪ್ರಾಣಿ ನಾವು ರೆಡಿ ಆಗಿರ್ಬೇಕ್ರಿ. ನರಿ ಬರ್ತಾವ್ರಿ, ನಾಯಿ ಬರ್ತಾವ್ರಿ. ಬಡವ್ರು ಮಾಡೋದ ಬೆಳೆನ ಬಡವ್ರು ಮಾಡೋದು ಅಲ್ ಬಿಡ್ರಿ, ಬೆಳೆ ಇದೆ ಇದ್ದಾರ ಮಾಡಕ್ರಿ. ನಾವಾಗ ಬಡವ್ರು ಮಾಡಿವಿ ನಿರ್ವಲ್ಲ. ನಾವು ಬಡವ್ರು ಶ್ರೀಮಂತರು ಯಾಕೆ ಆಗ್ಬಾರ್ದು? ಅಲ್ರಿ ಆಗ್ಬೇಕು ಬಿಡ್ರಿ, ಇಲ್ಲ ಅಂತಲ್ಲ, ಇನ್ನೂ ಬಡವ್ರು ಆಗ್ಬಾರ್ದು ಅಷ್ಟೇ. ಅದಾರ್ರಿ. ಹೌದಲ್ರಿ? ಹೌದೌದ್ರಿ. ಈಗ ಬಡವ್ರು ಹಾಕ್ಯಂತ ಕುಂದ್ರೆ ಅಲ್ಲೇ ಬಡವ್ರು ಹಾಕ್ತಿವ್ರಿ. ಹಂಗಾಗಿ ಸ್ವಲ್ಪ ನೋಡ್ಬೇಕು, ಛಲ ಮಾಡ್ಬೇಕಂತ ಅಂದ ಅಟಿ ಮಾಡ್ಬೇಕಂತ ಮಾಡಿವ್ರಿ ಇದನ್ನ. ಈಗ ನಿಮ್ಮ ಹೆಣ್ಮಕ್ಳು ನೀವು ಅಂದ್ರೆ ಅಥವಾ ಇದರಲ್ಲಿ ಏನಾದ್ರು ಅನುಭವ ಐತ್ರಿ ಸರ್? ಅವ್ರಿಗೆ ಅನುಭವ ಐತ್ರಿ, ಇಲ್ಲ ಅಂತಲ್ಲ, ಅವರು ಮಾಡ್ಯಾರ್ರಿ. ಅವರು ಚಿಗುರು ಏರಿಯೋದು ಇವನ್ನ ಕಾಸಿ ಕಟ್ಟೋದು, ಮತ್ತೆ ಅದನ್ನ ಮಾಡೋದು, ಗಿಡ ಕಟ್ಟೋದು ಎಲ್ಲ ಮಾಡ್ಯಾರ ಅವ್ರು. ಹೌದಾ? ಅವ್ರು ಎಲ್ಲ ಮಾಡ್ತಾರೆ. ಹಂಗಂದ್ರೆ ಅವ್ರ ಡಾಕ್ಟರ್ ಆಗ್ಬಿಟ್ರಿ ನೀವು? ಏನ್ರಿ, ಅರ್ಧ ಡಾಕ್ಟರ್ ಅವ್ರಾಗ್ಯಾರ ನಮಗೆ. ಮತ್ತೆ ನಿಮ್ಗೆ ಡಾಕ್ಟರ್ ಇಲ್ಲ? ಇವಾಗ ಡಾಕ್ಟರ್ ಅದಾರ್ರಿ, ಕುಮಾರ್ ಡಾಕ್ಟರ್ ಅಂತ ಬರ್ತಾರ್ರಿ. ಅವ್ರಿಗೆ ಏನ್ ಕೊಡ್ಬೇಕು? ಅವ್ರಿಗೆ ತಿಂಗಳಿಗೆ 1,000 ಕೊಡಕ್ರಿ. ಎಷ್ಟು ಸಾರ ಬಂದೋಗ್ಯಾರ್ರಿ? ಅವ್ರು 7 ಸಲ 8 ಸಲ ಬಂದಾರ್ರಿ. ಹಂಗಂದ್ರೆ ಅವ್ರಿಗೆ ಸುಮಾರಷ್ಟು 9-10 ಸಾವಿರ ಆಗತ್ರಿ. ಅವ್ರದ್ದು 12 ಸಾವಿರ ಆಗತ್ರಿ ಅವ್ರದ್ದು ಬಂದ್ರೆ. ಈ ತಿಂಗಳು ಬರ್ತಾರ ನೋಡ್ರಿ. ಮತ್ತೆ ಈಗ ಬರ್ತಾರ ಅಂದ್ರೆ ಬೆಳೆ ಬರೋವರೆಗೆ ಬರ್ತಾರೆ, ಬೆಳೆ ಬರೋವರೆಗೆ ಬರ್ತಾರ್ರಿ. ಅವ್ರು ಬಂದು ಡಾಕ್ಟರ್ ಇಲ್ಲ ಅಂದ್ರೆ ನಡೆಯಲ್ಲ? ಇಲ್ಲ ಡಾಕ್ಟರ್ ಇಲ್ಲ ನಡೆಯಲ್ರಿ. ಅಂತ ಇಂಥ ಮೆಡಿಸಿನ್ ಬರ್ತಾರೆ, ಮೆಡಿಸಿನ್ ನಾವು ತರಬೇಕ್ರಿ ಅವನ್ನ. ಅಂದ್ರೆ ಕೃಷಿ ಡಾಕ್ಟರ್ ಅಂತ ಇವ್ರು? ಕೃಷಿ ಡಾಕ್ಟರ್. ಅವ್ರು ಬಿಜಾಪುರದವ್ರು ಬರ್ತಾರೆ ನೋಡ್ರಿ. ಬಿಜಾಪುರದಾಗ ಎಷ್ಟು ತೋಟಗಳದಾವ್ರಿ? ಅವರು ಇಲ್ಲಿ ನಮ್ಮ ಊರಾಗ್ರಿ ಇಲ್ಲಿ ಅದೊಂದು 2 ತೋಟ ರೀ. ಇಲ್ಲಿ ಇವ್ರದೊಂದು ತೋಟ ಬರ್ತದೆ ಸರ್. ಯಾರ್ದು? ಇವ್ರು ಕೊಂಡೆಯಾರ ಅಂತಂದು ಅವ್ರ ಎಣಗಿ ಬಸಪ್ಪ ಅದಾರ. ಅವ್ರದೊಂದು 2 ಹೊಲ ಅದಾವ್ರಿ. ಇಲ್ಲಿ ಇವ್ರು ರೀ ಎತ್ತಂಟಿ ಮಲ್ಲಾಪುರದ ಅವ್ರದೊಂದು ಐತ್ರಿ. ನಮ್ಮ ಎತ್ತನಳ್ಳಿ ಬೆಟಗೇರಿ ಅವ್ರದ್ದು ಬರ್ತಾರ. ಅಂದ್ರೆ ಇಲ್ಲಿ ಭಾಳ ಜನ ರೈತರು ಅಂತ ಬಂದಾರ. ಎಷ್ಟು ಸಾಲ ಅದಾವ್ರಿ? ಎಷ್ಟು ಎಕರೆದಾಗ? ಇದು 11 ಸಾಲ ಅದಾವ್ರಿ. 3 ಎಕರೆದಾಗ 11 ಸಾಲ ಅದಾವ್ರಿ. 1350 ಗಿಡ ಕುಂತಾರ್ರಿ. ಅಂದ್ರೆ ಕೋಲ್ಪಟ್ಟಿ? ಕೋಲ್ಪಟ್ರಿ. ಕೋಲ್ಪಟ್ಟೆ ಕುಂತದ್ರಿ. ಇದನ್ನ ಯಾವ ಥರ ಮಾಡ್ಬೇಕು? ಮೇಂಟೈನ್ ಭಾಳ ಮೇಂಟೈನ್ ಮಾಡಿಸ್ಬೇಕು ಸರ್. ಯಾವ ಥರ? ಸಣ್ಣ ಹುಡುಗನ ಜೋಪಾನ ಮಾಡಿದ ಮಾಡೋಕೆ ಸರ್ ಇದನ್ನ. ಸಣ್ಣ ಕೂಸ್ ಮಾಡ್ತಿಲ್ಲ, ಜೋಪಾನ ಹೆಂಗೆ ಮಾಡ್ತೀವಿ ಸರ್ ಹಂಗೆ ಮಾಡಕ್ ಸರ್ ಅದನ್ನ ಮಾಡಕ್ ಸರ್. ಆಮೇಲೆ ಏನಂದ್ರೆ ಎಣ್ಣೆ ಸಣ್ಣದಿರತ್ತೆ, ಎಣ್ಣೆ ಪಣ್ಣಿ ಹೊಡಿಬೇಕ್ರಿ. ಈಗ ಹೆಂಗ ನಾವು ಗಿಡ ಡೆವಲಪ್ಮೆಂಟ್ ಇಟ್ಕೊಂತೀವಿ, ಗಿಡ ಕಟ್ ಮಾಡೋದು ಬಂತು, ಏನೋ ಬಂತು, ಆಳಿನ ಜೊತೆನ ಮಾಡಿಸೀನ್ರಿ. ಈಗ ನಿಮ್ಗೆ ಹುಡುಗರು ಸಣ್ಣ? ಇಲ್ಲಲ್ರಿ, ಈಗ ಹುಡುಗರು ಸಣ್ಣ ಇರೋದಕ್ಕೆ ನಾವು ಯಾರನ್ನ ಕಳ್ಸಿಲ್ರಿ. ನಾವಷ್ಟ ಸ್ವಂತ ನಾವು ಮಾಡ್ಕೊಂಡ್ರಿ. ನಾವು ಮಾಡ್ಕೊಂಡ್ರಿ. ಏನೆಲ್ಲ ಕಳೆ ಗಿಳೆ ಹೆಂಗೆ? ಇಲ್ಲ ಕಳೆಗಳೇ ನಾವೇ ತಕೊಂಡ್ರಿ. ಒಟ್ಟನ್ನು ನಿಮ್ಮ ಟ್ಯಾಕ್ರಿ ಇಲ್ಲ? ಟ್ಯಾಕ್ರಿ ಇಲ್ರಿ, ಏನಿಲ್ರಿ. HD ಪಂಪ್ ಇಲ್ಲ, HD ಪಂಪ್ಲೇ ಹೊಡಿದ್ರಿ. ಸ್ಪ್ರೇ ಮಾಡೋದು HD ಪಂಪ್ ಇಲ್ಲೇ ಐತ್ರಿ. HD ಪಂಪ್ ಇಲ್ಲೇ. ಹಂಗಂದ್ರೆ ಟ್ಯಾಕ್ರಿ ಬೇಕು? ಟ್ಯಾಕ್ರಿ ಬೇಕ್ರಿ. ಏನು ಮಾಡಕ್ಕೆ ಸುಮ್ಮನೆ ನೀರು ಹೊಲಕ್ಕೆ ನಮ್ಗೆ ಸತ್ತು ಹೊಲಕ್ಕೆ ಸುಮ್ಕ ಇದ್ದೀನಿ ನಾನೀಗ. ನೆಕ್ಸ್ಟ್ ತೊಗೋಬೇಕು, ನೆಕ್ಸ್ಟ್ ನೋಡ್ಬೇಕಂತ ಅನಿವಾರ್ಯ ಬೇಕು. ಅನಿವಾರ್ಯ ಬೇಕ್ರಿ ಟ್ಯಾಕ್ರಿ. ಈಗ ದಾಳಿಂಬೆ ಅಂದ ಕೂಡ ಶ್ರೀಮಂತರ ಆಗ್ಬಿಡ್ತಾರ? ಆಗಲ್ಲ ಬಿಡ್ರಿ ಸರ್. ಅದು ಬರೋಕೆ ಸರ್, ಅದು ಬರೋ ಮಟ್ಟ ನಮ್ಮ ಕೈಗೆ ಏನಿಲ್ಲ ಸರ್. ಅದು ಮಾಲ್ ಹೋದ್ಮೇಲೆ ನಮ್ಮ ಕೈ ರೊಕ್ಕ ಬಂದೈತಂತ ಹಾಕ್ರಿ ಸರ್. ಅದು ಅಲ್ಲಿ ಮಟ್ಟ. ಈಗ ಸಾಕಷ್ಟು ರೋಗಗಳಂತಾರ, ನಿಮ್ಗೆ ಗೊತ್ತಿರೋ ರೋಗಗಳು? ಹೌದು ಅದಾವ್ರಿ ಸರ್. ನಾವು ಎಣ್ಣೆ ಹೊಡಿತೀವಿ ಸರ್. ಏಕದಕ್ಕೆ 4 ದಿನಕ್ಕೊಮ್ಮೆ ಎಣ್ಣೆ ಹೊಡಿಬೇಕ್ರಿ ಇದನ್ನ. ಯಾವ್ದು ಹೊಡಿಬೋದು ನೀವು ಸರ್ವಿಸ್? ನಾವು ಒಮ್ಮೆಟ್ ಹೊಡೆದ್ರಿ ಸರ್ ಅದನ್ನ. ಒಟ್ಟು ಡಾಕ್ಟ್ರ್ ಹೇಳಿದಂಗೆ ಹೊಡಿತೀವಿ ರೀ. ಒಟ್ಟು ಏನು ಹೇಳ್ತಾರ ಡಾಕ್ಟ್ರ್ ಅದ್ರಂಗೆ ಹೋಗ್ತೀವಿ ರೀ. ಅದ್ರಂಗ ಫಾಲೋ ಮಾಡಲಿ, ಅದ್ರಂಗೆ ಫಾಲೋ ಮಾಡಕ್ರಿ. ಈಗ ಇಷ್ಟೇ ತಿಂಗಳಿಗೆ ಬಿಡ್ಬೇಕಂತ ಏನು ಐತೆ? ಐತೆ ಸರ್, ಐತೆ. 15 ತಿಂಗಳಿಗೆ ಬಿಡ್ಬೇಕನ್ನೋದು ಟೈಮ್ ಐತೆ ಸರ್. ಅದು 15 ತಿಂಗಳಿಗೆ 16 ತಿಂಗಳಿಗೆ ಗಿಡ ಗಟ್ಟಿ ಆಗಲಿ, ಗಿಡ ಬಿಗಿ ಆಗಲಿ ಸ್ವಲ್ಪ ಅಂತಂದು. ಮೊದ್ಲು ಯಾವ ಥರ ಪ್ರಿಪೇರ್ ಆದ್ರೆ ಅಂದ್ರೆ ಹೊಲ ರೆಡಿ ಮಾಡೋದು ಹೆಂಗೆ? ಹೊಲ ರೆಡಿ ಮಾಡೋದಂದ್ರೆ ಸರ್, ಮೊದ್ಲು ಬೆಡ್ ಹೊಡ್ಕೊಂಡಿ ಸರ್. ಮೊದ್ಲು ಬೆಡ್ ಹೊಡ್ಕೊಂಡು ಹಿಂದೆ ವರ್ಷ ಮತ್ತೆ ಗುಂಡಿ ಇದನ್ನ ಬೆಡ್ ಮಾಡ್ಕೊಂಡು ಲೆಟರ್ ಪೈಪ್ ಹಾಕ್ಯಂಡು ಮತ್ತೆ ರಂಗೋಲಿ ಹಾಕ್ಯಂಡು ಗುಂಡಿ ಹಾಕ್ಯಂಡು ಮತ್ತೆ ಅಗಿ ತರಿಸಿ ಅಗಿ ಹಚ್ಚಿದ್ದ ಏಕ ಇದು ಮಾಡಿದ್ರಿ. ಮತ್ತೆ ಗಿಡ ಬೆಳೆಸಿದ್ರಿ.
ಗಿಡ ಬೆಳೆಸ್ಕೊಂತ ಗಿಡ ಬೆಳೆಸಿ ಅಂತ ನಾವು 1 ವರ್ಷ ಮಟ್ಟ ಮತ್ತೆ ನುಗ್ಗಿ ತಗೊಂಡಿದ್ರ ನುಗ್ಗಿ ಇದ್ರಾಗ ಏನಾದ್ರು ಇಂಟರ್ ಕ್ರಾಪ್ ಮಾಡಿದ್ರೆ ಮಾಡಿದ್ರೆ ನುಗ್ಗಿ ತಗೊಂಡ್ರಿ 1 ಲಕ್ಷ ರೂಪಾಯಿ ನುಗ್ಗಿ ಐತಿ ನುಗ್ಗಿ ತಗೊಂಡ್ರಿ ಅಂದ್ರೆ ಹೋದ ವರ್ಷ ನುಗ್ಗಿ ತಗೊಂಡಿದ್ರಿ ಇದ್ರಾಗ ನುಗ್ಗಿ ತಗೊಂಡಿವಿ ನುಗ್ಗಿ ತಗೊಂಡು ಯಾವ್ದಾಕಿದ್ರೆ ನುಗ್ಗಿ ಅದು ಯಾವ್ದು ಬದ್ಲಿದ ಇದು ಕೊಡಿದ್ರಿ ನುಗ್ಗಿ ಹಾಕೋ ಉದ್ದೇಶ ನಿಮಗೆ ಗೊತ್ತಿದ್ದ ಮಟ್ಟಿಗೆ ಇದು ಗಿಡಕ್ಕೆ ಚೆನ್ನಾಗಿ ಫಲವತ್ತು ಕೊಡ್ತಂತ ಹಾಕಿವ್ರಿ ಅಂದ್ರೆ ದಾಳಂಬ್ರಿ ಗಿಡಕ್ಕೆ ಕೊಟ್ಟು ಸಾರ್ವಜನಿಕ ಗೊಬ್ಬರ ಹೆಚ್ಚಾಗಿ ಸಿಗುತ್ತಾನ ಸಿಗುತ್ತೆ ಅನ್ನೋದಕ್ಕೆ ಹಾಕಿವ್ರಿ ಅಂದ್ರೆ ಇದು ಯಾರ್ದಾರ ಅನುಭವನ ಇಲ್ಲಲ್ರಿ ನಮ್ದು ಸ್ವಂತ ಅನುಭವ ರೀ ಮತ್ತೆ ಯಾರ್ದಿಲ್ಲ ಇಲ್ಲ ಇಂಟರ್ ಕ್ರಾಪ್ ಮಾಡಿದ್ರೆ ಇಂಟರ್ ಕ್ಯಾಪ್ ನಾನಾ ಮಾಡಿನ್ರಿ ಅದನ್ನ ನುಗ್ಗಿ ಮಾಡಿದ್ರೆ ಚಲೋ ಅಂತ ನನಗೆ ಅನ್ಸಿತ್ರಿ ಅದು ನುಗ್ಗಿದ ಪಾಪ್ಲ ಬಿತ್ತಂದ್ರ ಸತ್ತು ಜಾಸ್ತಿ ಆಗುತ್ತೆ ಗಿಡ ಗಟ್ಟಿ ಆಕವಂತ ಮಾಡಿದ್ರಿ ಅದನ್ನ ಮತ್ತೇನು ಇದಲ್ರಿ ಎಷ್ಟು ಸಾಲ ಹಾಕಿದ್ರಿ ಸಾಲಿನ ಮಧ್ಯೆ ಅಂದ್ರ 1 ಗಿಡ 2 ಗಿಡ ಬಿಟ್ಟು ನಡಕ ಸೆಂಟ್ರ್ ಹಾಕಿದ್ರಿ ಒಂದು 2 ಆಚೆ ಕಡೆಗೆ 2 ಗಿಡ ದಾಳಂಬ್ರಿ ಬಿಟ್ಟು ಒಂದು ಗಿಡ ನುಗ್ಗಿ ಗಿಡ 2 ದಾಳಂಬ್ರಿ ಬಿಟ್ಟು ಒಂದು ನುಗ್ಗಿ ಹಾಕ್ಕೊಂಡು ಹೋಗಿದ್ರಿ ಇದ್ರಲ್ಲೇ ಆಮೇಲೆ ಏನ್ ಮಾಡಿದ್ರ ಅವನು ಆಮೇಲೆ ಹಿಂದಾಡಿ ಕಿತ್ತೋಗದ್ರಿ ಟ್ಯಾಕ್ಟರ್ ಕಿತ್ತೋಗದ್ರಿ ಅದನ್ನ ಆಮೇಲೆ ಟ್ಯಾಕ್ಟ್ರಲ್ಲೇ ಅಷ್ಟು ಕಿತ್ತು ಹೋಗದ್ರಿ ಅದಾರ ಒಂದು ನುಗ್ಗಿ ಕಟ್ಟಿಗೆ ಮತ್ತೆ ಒಂದು ಸಣ್ಣ ಹರ್ಕೊಂಡ್ ಹೋಗ್ತೀರಿ ಅದು ಸಿಗಲಾರ್ದಂಗ ನೋಡ್ಕೊಂಡ್ ಹೋಗ್ತೀರಿ ಈ ನೀರು ಹೆಂಗ್ ಕೊಡ್ತೀರಿ ನೀರು ಒಂದು ತಾಸಿಗೆ ಒಂದು ಎಕರೆ ಹೊಲ 1 ತಾಸು ಕೊಡೋದ್ರಿ 1 ತಾಸು 1 ಎಕರೆ ಹೊಲ ಮತ್ತೆ 1 ತಾಸು 1 ಎಕರೆ ಹೊಲ ಹೊಡೋದು 2 ತಾಸಿಗೆ ಹೊಲ ಹಾಕತ್ರಿ 2 ತಾಸು 2 ತಾಸು ಎಷ್ಟು ದಿನಕ್ಕೊಮ್ಮೆ ನೀರು ಬಿಡ್ಬೇಕು ದಿನ ಡೈಲಿ ಬಿಡ್ತೀವ್ರಿ ಈಗ 2 ತಾಸು ನೀರು ಬಿಡ್ಬೇಕ್ರಿ ಕಾಯಿ ಇಲ್ದಾಗ ನಡೀತ್ರಿ ಬಿಡ್ಲಿಕ್ಕೆ ನಡೀತಿ 7 ದಿನಕ್ಕೆ ವಾರಕ್ಕೊಮ್ಮೆ 15 ದಿನಕ್ಕೆ ಹಿಂಗೆ ಬಿಟ್ರೆ ನಡೀತಿ ಅಂದ್ರೆ ಅನಿವಾರ್ಯ ಒಟ್ಟು ಅದನ್ನ ಗಿಡನ ಏನಾರ ಮಾಡಿ ಒಟ್ಟು ಬಾಳ್ಲಾರ್ದಂಗೆ ಮಾಡ್ಕೋಬೇಕ್ರಿ ಈಗ ನಿಮ್ಮ ಸ್ನೇಹಿತರು ಯಾರೋ ನಾಗತಿ ಬಸಾಪುರ ಅಂದ್ರ ಅಲ್ಲಿ ಅವ್ರೆಲ್ಲ ಹೇಳ್ಯಾರ್ರಿ ಹಿಂಗಿಂಗ್ ಅಂತ ಹೇಳಿದ್ರಿ ನಮಗೆ ಎಣ್ಣೆ ಹೊಡ ಅಷ್ಟೇ ಹೇಳ್ಯಾರ ಅವ್ರು ಮತ್ತೆ ಹೆಂಗೆ ಗಿಡ ಬೆಳೆಸ ಏನು ಹೇಳಿರಿ ನಾವು ಬೆಳೆಸಿದ್ವಿ ಗಿಡನ ನೀವೇ ಬೆಳೆಸ್ಕೊಂಡು ಎಣ್ಣೆ ಹೇಳಿದ್ರೆ ಡಾಕ್ಟರ್ ಹೇಳ್ಯಾರ ಅವ್ರು ಡಾಕ್ಟರ್ ಬಂದ್ರೆ ಡಾಕ್ಟರ್ ಈ ಫಸಲಿಗೆ ಬಿಟ್ಟಿದ್ದು ನೀವೇ ನಾವು ಸಲಹೆ ಡಾಕ್ಟರ್ ಸಲಹೆನ ಮಾಡ್ಕೊಂಡು ಮಾಡಿವ್ರಿ ನಾವು ಅಂದ್ರೆ ಹಣ್ಣಿ ಯಾವಾಗ ಬಿಡಕತ್ತಿದ್ರೆ ಅವ್ರು ಡಾಕ್ಟರ್ ಬಂದಾರ್ರಿ ಎಕರೆ ಅಂತ ಇಲ್ಲ ಎಷ್ಟು ಎಕರೆ ಆದ್ರೂ ಡಾಕ್ಟರ್ ಬಂದ್ ಡಾಕ್ಟರ್ ಬಂದ್ ನೋಡ್ರಿ ಎಕರೆ ಗಂಟೆ ಇಲ್ರಿ ಅವ್ರಿಗೆ 1000 ರೂಪಾಯಿ ಕೊಡಕ್ರಿ ಒಟ್ಟು 1000 ರೂಪಾಯಿ ಕೊಡಕ್ಕೆ ಎಷ್ಟು ಎಕರೆ ಅವ್ರು ಫೀಲ್ಡಿಗೆ ಬಂದ್ರೆ 1000 ರೂಪಾಯಿ ಕೊಡಕ್ಕೆ 1 ಎಕರೆ ಇರ್ಲಿ 2 ಎಕರೆ ಇರ್ಲಿ 10 ಎಕರೆ ಇರ್ಲಿ ಒಟ್ಟು ಒಂದ್ಸಲ ಅವ್ರು ಬಂದ್ರೆ 1000 ರೂಪಾಯಿ ಕೊಡಕ್ರಿ ಅವ್ರು ಈಗ ಒಂದು 10 ಸಲ ಬಂದಾರ್ರಿ ಅವ್ರು 10,000 ರೂಪಾಯಿ ಕೊಟ್ಟಿವಿ ಅವ್ರಿಗೆ 1000 ರೂಪಾಯಿದಂಗೆ ನೆಕ್ಸ್ಟ್ ನೀವು ಡಾಕ್ಟರ್ ಆಗ್ಬೋದ ಡಾಕ್ಟರ್ ನಮ್ಗೇನು ಅವ್ರನ್ನ ಬಿಟ್ಟು ಆಗಂಗಿಲ್ರಿ ಈಗ ನಮಗೆ ಇಲ್ಲಿ ದಡಗ್ ನಾವು 1 ವರ್ಷಕ್ಕಂದ್ರೆ ಆಗಲ್ರಿ ಅವ್ರು ಬೇಕ್ರಿ ಡಾಕ್ಟರ್ ಬೇಕೇ ಬೇಕು ಎಂತ ಕಲ್ತಾರ ಅಂದ್ರೆ ಬೇಕ್ರಿ ಡಾಕ್ಟ್ರ್ ಅವ್ರ ಮುಂದೆ ಆಗಲ್ರಿ ನಾವು ಈಗ ನಾವು ಜಿಲ್ಲಾ ಆಸ್ಪತ್ರೆಗೆ ಹೋಗಿರ್ತೀರಿ ಈಗ ನಾವ ಡಾಕ್ಟರ್ ಅನ್ನಕ್ ಬರಲ್ರಿ ಅಲ್ಲಿ ಹೋಗಿ ಈಗ ಡಾಕ್ಟರ್ನ ಕೇಳಿ ನಾವು ಮಾಡ್ಕೊಂಡ್ರ ಅವ್ರನ್ನ ಕೇಳಿ ನಾವು ಚಿಕಿತ್ಸೆ ತಗೋಕ್ ಬರ್ತೀರಿ ನಾವ ತಗೋಕ್ ಹೋರ ಏರುಪೇರ್ ಆಗತ್ರಿ ಆಗತ್ರಿ ಅದು ಅದಕ್ಕೆ ಅವ್ರ ಡಾಕ್ಟರ್ ಬೇಕ್ರಿ ಡಾಕ್ಟರ್ ಅಂದ್ರೆ ಆರಾಮಿಲ್ಲ ಅಂದ್ರೆ ಹೋಗ್ಬೇಕ್ರಿ ಡಾಕ್ಟರ್ ತಕ ಅಂದ್ರೆ ಬೇಕೇ ಬೇಕ್ರಿ ಬೇಕು ಈಗ ಎಷ್ಟು ನಿರೀಕ್ಷೆ ಇಟ್ರಿ ಯಾವ್ದ್ರಿ ಈ ದಾಳಂಬ್ರಿ ಭಾಳ ನಿರೀಕ್ಷೆ ಐತ್ ಬಿಡ್ರಿ ಅದು ಹೌದ್ರಿ ಆ ನಿರೀಕ್ಷೆ ಆಗ್ಬೋದ್ರಿ ನಿರೀಕ್ಷೆ ಹಾಕತ್ರಿ ಯಾಕಂದ್ರೆ ನಿಮ್ಮ ಈಗ ನಾಗತಿ ಬಸಾಪುರ ಆಗಿರ್ಬೋದು ಈ ನಿಮ್ಮ ಸಸ್ನೆ ಈ ತರ ತೋಟದಲ್ಲಿ ಕೆಲಸ ಮಾಡ್ಯಾರ ಈ ಹಣ್ಣು ನೋಡಿರ್ತಾರ ಅದ್ರ ಮೇಲೆ ಆಧಾರ ಇಟ್ಕೊಂಡ್ರ ಟೋಟ ಒಂದು 10 ಟನ್ ಸುಮಾರು ಒಂದು 10 ಟನ್ ಆಗ್ಬೋದ್ರಿ ಸರ್ ಅದ್ ನಿರೀಕ್ಷೆ ಇಟ್ಕೊಂಡ್ ಸರ್ ಆಗ್ಬೋದು ಸರ್ ಅಂದ್ರೆ ಈಗ ನೀವು ಮಾಡಿದ ಖರ್ಚು ಸುಮಾರು ಒಂದು 10-12 ಲಕ್ಷ ರೂಪಾಯಿ ಸರ್ ನಿಮ್ಮ ಖರ್ಚು 12 ಲಕ್ಷ ಆಗೈತ್ರಿ ಖರ್ಚು ಮಾಡೋದು ಅಷ್ಟು ಮಾಡೀನ್ರಿ ಕಲ್ಕಂಬ ಬಂತ್ರಿ ತಂತಿ ಬಂತು ಮುಳ್ತಂತಿ ಬೇಕು ಆಳಿಂದ್ರಿ ಆಳಿಂದ 120 ರೂಪಾಯಿ ಒಂದು ಕಲ್ಲು 250 ಕಲ್ಲಿಗೆ ಎಷ್ಟು 29,000 ಆತ್ರಿ ಅವ್ರದ ಕಲ್ಲಿಂದ ರೀ ಅವ್ರದ್ದು ಆಳಿಂದ್ರಿ ಈಗ ಮತ್ತೆ ದಾಳಿಂಬ್ರಿ ಅಂದ್ಕೊಳ್ಳೋಣ ಭಯ ಬೀಳಂಗಾತ ನೀವು ಏನಿಲ್ಲ ಭಯ ಏನಿಲ್ರಿ ಧೈರ್ಯ ಬೇಕ್ರಿ ಧೈರ್ಯನ ಮೇನ್ ರೀ ಅದಕ್ಕೆ ಭಯ ಏನಿಲ್ರಿ ಧೈರ್ಯನ ಮೇನ್ ಭಯ ಏನಿಲ್ರಿ ಧೈರ್ಯನ ಮೇನ್ ಅದಕ್ಕೆ ನಾವು ಮಾಡಿದ್ವಿ ಒಂದು ಛಲ ಇರ್ಬೇಕ್ರಿ ಮಾಡ್ಬೇಕನ್ನೋ ಛಲ ಇರ್ಬೇಕ್ರಿ ಅದಕ್ಕೆ ಇದನ್ನ ಹ್ಯಾಬಿಟ್ ಒಟ್ಟು ಬಿಗಿ ಇರ್ಬೇಕ್ರಿ ನಾವು ಒಟ್ಟು ಓದಾಡಂಗೆ ಬಿಡೋದು ಅಲ್ಲಿ ಇಲ್ಲಿ ಹೋಗಂಗಿಲ್ಲ ಅಡ್ಡಾಡಂಗಿಲ್ಲ ಏನು ಮಾಡಂಗಿಲ್ಲ ಒಟ್ಟು ಹೊಲ್ದಾಗ ಇರ್ಬೇಕ್ರಿ 24 ತಾಸು ಹೊಲ್ದಾಗ ಇರ್ಬೇಕು ಒಟ್ಟು ಮನೆಗೆ ಬರಂಗಿಲ್ಲ ರೀ ಮನೆಗೆ ಹೋಗಂಗಿಲ್ಲ ಹೊಲ್ದಾಗ ಇರ್ಬೇಕು ಯಾಕೆ ಆಮೇಲೆ ಇವಕ್ಕೆ ಏನಾರ
ಮಾರ್ಕೆಟ್ ಏನು ಅವ್ರನ್ನೇನು ಕೇಳಿ ಸರ್ ಅವ್ರ ಬಂದು ನೋಡಿ ತಗೊಂಡು ಮುಗಿಸ್ಕೊಂಡು ಹೋಗ್ರಿ ಅವ್ರ ರೇಟ್ ಅವರ ಬಂದು ನೋಡಿಕರ ತೋಟನ ಬಂದು ನೋಡಿ ಮುಗಿಸ್ಕೊಂಡು ಹೋಗ್ರಿ. ನೀವು ಬೇರೆ ಕಡೆ ಸೈಜ್ ನೀವು ಗೂಟಿ ಭಗವಾನ್ ಯಾವ ಥರ ಇರ್ಬೋದು ಆ ಸೈಜ್ನಾಗ ನಿಮ್ಮ ತೋಟದಾಗ ಐತೆ? ಐತೆ ಸರ್. ಆಯ್ತಾ? ಐತೆ ಈಗ ಹೆಚ್ಚಿಗೆ ಕಾಯಿ ಬಿಟ್ಟಿನ ಅನ್ಸುತ್ತಾ ಏನು ಕಡಿಮೆ? ಇಲ್ಲ ಕರೆಕ್ಟ್ ಐತೆ, ಕಾಯಿ ಹಂಗೆ ಕರೆಕ್ಟ್ ಐತೆ ಸರ್. ಅದು ಬರ್ತ್ ಸರ್ ಅದು. ಈಗ ಫಸ್ಟ್ನೇ ಕಾಯಿ ಏನು ಸರ್ ಅಲ್ಲಿ ಎಳ್ಕೊಂಬಿಟ್ರೆ ಅದನ್ನ ಇದು ಮಾಡ್ಕೊಂಬಿಟ್ರೆ ಹರ್ಕೊಂಡ್ರೆ ಬಂದ್ಬಿಡ್ತು ಸರ್ ಅದು. ಈ ಫಸ್ಟ್ನೇ ಕಾಯಿಗೆ ಕಟ ಮಾಡ್ಕೊಂಬಿಟ್ರೆ ಸಣ್ಣ ಕಾಯಿ ಇರುತ್ತೆ ಸರ್, ಅದು ಸೈಜ್ ಬಂದ್ಬಿಡ್ತಾ. ಈಗ ದೊಡ್ಡ ಸೈಜ್ ಇರೋಂಥದನ್ನ ಹರಿದು ಬಿಟ್ರೆ ಆ ಸೈಜ್ ಅದು ಬರುತ್ತೆ ಸರ್. ಹಂಗಾಗಿ ನೀವು ಜಾಸ್ತಿ ಎಣ್ಣೆ ಬೆಳೆ ಎಣ್ಣೆ ಇದಕ್ಕೆ ಬರುತ್ತೆ ಸರ್. ಇವ್ನಿಗೆ ಸೆಟ್ಟಿಂಗ್ ಮಾಡೋದು ಒಂದು ನಾಲೆಜ್ ಬೇಕು. ನಾಲೆಜ್ ಬೇಕು ಸರ್. ಇಲ್ಲಾಂದ್ರೆ ಹೂ ಬರೀ ಕ್ರಾಪ್ ಕಟ್ಟೆ ಕ್ರಾಪ್ ಇದಾಗ್ಬಿಡು ಸರ್. ಸೆಟ್ಟಿಂಗ್ ಮಾಡೋದು ನಾಲೆಜ್ ಬೇಕ್ರಿ ಅದಕ್ಕೆ. ಅದೊಂದು ಸರ ಇದು ಫಸ್ಟ್ ಗಂಡು ಬರ್ತ ಸರ್, 1000 ಗಟ್ಲೆ ಗಂಡು ಬರ್ತಾ, 1000 ಗಟ್ಲೆ ಬರ್ತರಿ ಗಂಡು. ಹಿಂದಗಡ್ಸೆ ಮತ್ತೆ ಅದು ಗಂಡು ಊದ್ರಿಂದ 3 ತಿಂಗಳಿಗೆ ಮತ್ತೆ ಹೆಣ್ಣು ಬರ್ತರಿ. ಭಾಳ ಶ್ರಮ ಐತ್ರಿ ಇದ್ರಾಗನ. ಗಂಡು ಅಂತ ಗೊತ್ತಾಗುತ್ತೆ ಸರ್. ಗಂಡು ಅನ್ನೋದು ಗೊತ್ತಾಗುತ್ತೆ. ಈಗ ಗಂಡು ಇದ ಗಂಡು ನೋಡಿ ಸರ್. ಇದ ಗಂಡು. ಹೆಣ್ಣು ಇದ್ದು ನೋಡಿ ಸರ್ ಇಲ್ಲಿ. ಇದು ಹೆಣ್ಣು ನೋಡಿ ಸರ್, ಇಲ್ಲಿ ಮುಂದೆ ಐತೆ ಸರ್. ಇಲ್ಲೈತೆ ಬರ್ರಿ ಸರ್. ಇದೇನೈತೆ ನೋಡಿ ಸರ್, ಇದು ಹೆಣ್ಣು ಸರ್. ಇದು ಹೆಣ್ಣು, ಇದು ಗಂಡು, ಇದು ಹೆಣ್ಣು ನೋಡ್ರಿ. ವ್ಯತ್ಯಾಸ ಏನ್ರಿ? ವ್ಯತ್ಯಾಸ ಇದು ಉದ್ದ ಬರ್ತ್ರಿ, ಇದು ಸ್ವಲ್ಪ ಸಣ್ಣ ಬರ್ತ್ರಿ. ಅದು ಯಾಕೆ ಕಾರಣ? ಗಂಡು ಯಾಕೆ ಬರ್ತ? ಗಂಡು ಜಾಸ್ತಿ ಬರ್ತ್ರಿ ಇದು ಗಂಡು ನೋಡ್ರಿ. ಅವನ್ನೆಲ್ಲ ಹರಿದೋಗಿಬೇಕು. ಹೆಂಗಲ್ರಿ, ಅವು ಉದುರ್ತಾವ್ರಿ, ತಮ್ಮಟಿ ತಾವು ಉದುರ್ತಾವ. ತಾವು ಉದುರ್ ಬಿಡ್ತಾವ. ಉದುರ್ತಾವ, ಒಟ್ಟು ಉದುರ್ತಾವ. ಅಂದ್ರೆ ಅವ್ನ ಸೈಜ್ ಏನ ಕಟ್ ಮಾಡಿ ಹೋಗ್ಬೇಕಮ್ಮ? ಇಲ್ಲಲ್ರಿ, ಅದು ಸ್ವಲ್ಪ ಇದಾಗೈತ್ರಿ, ಅದು ಬೆಲ್ಟ್ ಬಂತು, ಹೊಡ್ತು ಬಿದ್ದೈತಿ. ಹೊಡ್ತು ಬರ್ತದೆ ಅದು. ಹಂಗಂದ್ರೆ ಪ್ರತಿಯೊಂದು ಗಿಡನು ಪ್ರತಿ ಟೈಮ್ ನಾವು ವಿಸಿಟ್ ಮಾಡ್ಲೇಬೇಕು ಅಂತಾನೆ ಇರ್ಬೇಕು. ನೋಡ್ಕೊಂತಿರ್ಬೇಕು ಸರ್. ಇದ ನೋಡಿ ಸರ್ ಹೆಣ್ಣು ಸರ್. ಇಲ್ಲೈತೆ ಇದ ನೋಡಿ ಸರ್ ಹೆಣ್ಣು ನೋಡಿ ಸರ್. ಇದು ಹೆಣ್ಣು ನೋಡ್ರಿ. ಈ ತರ ನಾವು ಗಂಡು ಮತ್ತೆ ನಾವು ಇದ್ರಾಗ ನೋಡ್ಕೊಂತ ಇರ್ಬೇಕು. ಏನ್ ನೋಡ್ಕೊಂತಾರ ಕಾಯಿ ನೋಡ್ಬೇಕ್ರಿ. ಕಾಯಿ ಎಲ್ಲಾರ ಒಂದ್ ಸ್ವಲ್ಪ ಮಚ್ಚ ಬಂತ ಏನಾರ ಬಂತ ಹರಿಬೇಕು. ಹುಳ ಏನ್ರ ಇತ್ತ ನೋಡ್ಬೇಕು ಸರ್. ಹುಳ ನೋಡ್ಬೇಕು. ಕಾಯಿ ಅಡ್ಡಾಡ್ ದಿನಸ ಅಡ್ಡಾಡಿ ಮೆಸ್ಸಿಟ್ಟಿರ್ತೀರಿ ಇದ್ರಾಗ ಬರ್ತಾವ ಸರ್. ಹುಳ ಬರ್ತಾವ್ರಿ ಇಲ್ಲ ಅಂತಲ್ಲ. ಹುಳ ಕಾಯಿ ಕೊರೆಯೋದು ಬರ್ತದೆ ಸರ್. ಹಿಂಗೆ ಕಾಯಿ ಹೂವಲ್ ಮಾಡೋದು ಬರುತ್ತ. ಅದನ್ನ ನೋಡ್ಕೇಬೇಕು ದಿನ. ಅದನ್ನ ನೋಡ್ಬೇಕು ಸರ್. ದಿನಸ ನೋಡ್ಬೇಕು. ಹಂಗಲ್ಲ ಒಂದಿನ ಅಲ್ರಿ ಸರ್, ದಿನನಿತ್ಯನ ನೋಡ್ಬೇಕು ಸರ್ ಅದನ್ನ ಗಿಡ. ಅಂದ್ರ ಪ್ರತಿನಿತ್ಯನ ವಾಚ್ ಮಾಡ್ಕೊಂತಿದ್ರ ಏನ್ ಬಂತು ಏನಿಲ್ಲ ಗೊತ್ತಾಗತ್ತೆ ಸರ್ ನಮ್ಗೆ. ಅದ್ರ ಮೇಲೆ ಈಗ ಅಂತ ಹುಳ ಕಂಟ್ರೋಲ್ ಮಾಡಕ್ ಏನಾರ ಮಾಡ್ರಿ? ಇಲ್ರಿ ಸರ್, ಏನು ಮಾಡಿಲ್ಲ. ಎಣ್ಣೆ ಸರ್, ಎಣ್ಣೆ ಹೊಡಿಬೇಕು ಸರ್. ಅಲ್ಲಿ ಎಲ್ಲ ಟ್ರಾಪ್ಸ್ ಅಂತ ಇಟ್ಟಿರ್ತಾರೆ, ಎಣ್ಣೆ ಹೊಡಿಬೇಕು ಸರ್. ಈಗ ಮೇಸಕ ಉದ್ದೇಶ ಏನ್ರಿ? ಮೇಸಕ ಬಿಸಿಲಿಗೆ ಬರ್ನ್ ಆಗ್ಬಾರ್ದು ಅನ್ನೋದು, ಕಾಯಿ ಬರ್ನ್ ಆಗ್ಬಾರ್ದು ಅನ್ನೋದು ಕಾಯ್ಕೈತ್ರಿ. ಸನ್ ಸ್ಟ್ರೋಕ್ ಆಗ್ಬಾರ್ದ್ರಿ. ಬಿಸಿಲಿಗೆ ಇಲ್ಲದ್ರ ಇಲ್ಲೇ ಒಳಗೆ ಹಣ್ಣು ಕೆಟ್ಟು ಬಿಡ್ತರಿ. ಇದು ಮಚ್ಚ ಬರ್ತರಿ ಇದಕ್ಕೆ. ಬಿಸಿಲಿಗೆ ಪೂರ್ತಿ ಕೆಂಪಾಗಿ ಓಟ ಇದು ಡ್ಯಾಮೇಜ್ ಆಗ್ಬಿಡ್ತಾರೆ. ಕಾಯಿನ ಡ್ಯಾಮೇಜ್ ಆಗ ಮೆಸ್ ಹಾಕಿರ ಇದನ್ನ ಫಿಲ್ಟರ್ ಮಾಡಿ ಕೊಡ್ತಾರೆ ಬಿಸಿಲಿಗೆ ಅದು ಕಾಯಿಗೆ. ಆ ಉದ್ದೇಶಕ್ಕೆ ಹಾಕಿರೋದ್ರಿ. ಇನ್ನ ಗಿಡ ಎತ್ತರ ಆಗ್ಬೇಕೈತಿ. ಇಷ್ಟ ಆಗ್ಬೇಕ್ರಿ. ಗಿಡ ಎತ್ತರ ಆಗ್ಬಾರ್ದು, ಇಷ್ಟ ಆಗ್ಬೇಕ್ರಿ. ಇಷ್ಟ ಇರ್ಬೇಕು ಗಿಡ. ಇನ್ನು ಬಡ್ಡಿ ದಪ್ಪ ಆಗತ್ತೆ ಸರ್. ಬಡ್ಡಿ ದಪ್ಪ ಆಗತ್ತೆ. ಗಿಡ ಏನು ಬೇಸದವ್ರಿ. ಬಡ್ಡಿ ಏನೋ ಸ್ವಲ್ಪ ದಪ್ಪ ಆಗ್ಬೇಕೈತಿ. ಈ ಕಳೆ ನಿರ್ವಹಣೆ ಏನ್ ಮಾಡ್ಬೇಕು? ಕಳೆ ನಿರ್ವಹಣೆ ಏನು ಮಾಡಿಲ್ಲ ಸರ್. ನಾವೊಂದು ಬೇರೆ ಮಾಡಕಂತ ಮಾಡಿ ಸರ್. ಬೀಜ ಇದನ್ನ ಕಾಂಗ್ರೆಸ್ ಅನ್ನ ಸ್ವಲ್ಪ ಬೀಜ ಬಲ್ತಿಂದ ಇದನ್ನ ಬೇಸಿಗೆ ಕುಚ್ಚಿ ಇದನ್ನ ಕಳೆನಾಶಕ ಮಾಡಕಂತ ಮಾಡೀನಿ. ಅಂದ್ರೆ ಕಳೆನಾಶಕನ ಸಾವಯವದಲ್ಲೇ ಮಾಡಿ. ದಳಂಬರಿ ಮಾಡ್ಬೇಕಂದ್ರ ಅವಾಗೆಲ್ಲ ಎತ್ತ ಮಾರಿದ್ರಿ, ಆಕಳ ಮಾರಿದ್ವಿ, ಕರ ಮಾರಿವಿ, ಹೊರಿಕರ ಮಾರಿ 2 ಹೊರಿಕರ 2 ಎತ್ತ ಮಾರಿವಿ. ಇದನ್ನ ಮಾಡ್ಬೇಕಂತ ಮಾಡಿದ್ರಿ. ಈ ದಾಳಂಬ್ರಿ ಮಾಡ್ಬೇಕಂತ ಹುಚ್ಚಿಗೆ ಹೋಗಿ ದನ ಮಾರಿವಿ. ದನ ಒಂದ್ 5-6 ದನ ಇದ್ರಿ, ಅವನು ಮಾರಿವ್ರಿ. ಮಾರಿ ಮತ್ತೆ ಈಗ ಇಲ್ಲಿ ಮಠ ಬಂದ್ರಿ. ಮತ್ತೆ ಈಗ ಮೊನ್ನೆನೂ ಒಂದ್ 2 ಕರ ಅದ್ರಿ, ಸಣ್ಣ ಕರದ ಅವನು ಮಾರಿದ್ವಿ. ಈಗ ಮೇಲತ್ತಿ ಮತ್ತೆ ಈಗ ಅಲ್ಲಿ ಸಾಲ ಮಾಡೀನ್ರಿ. ಈಗ ಅಲ್ರಿ ಈ ದಾಳಂಬ್ರಿ ಕೈ ಹಿಡಿತಂತ ಒಂದು ವಿಶ್ವಾಸ. ಆಗ ದೇವ್ರ ಕಡೆ ಬಾರ್ರಿ. ಅದು ನಾವು ಮಾಡಾಟ್ ಮಾಡಿವ್ರಿ. ಅದ ದೇವ್ರ ಕಡೆ ಬಾರ್ರಿ. ಹೆಂಗ ದೇವ್ರು ಎಷ್ಟು ಒಂದೇ ಫಸಲ್ ಬರೋವರೆಗೆ ನಿಮಗೆ ಕಷ್ಟ ಐತ್ರಿ. ಈಗ ಭಯಂಕರ ಕ್ರಿಟಿಕಲ್ ಐತ್ರಿ. ನೋಡ್ಬೇಕ್ರಿ ಅದನ್ನ. ನಿಮ್ಮ ಹೆಣ್ಮಕ್ಳು ಬೇಲಿಲ್ಲ ಬೇದಾರ್ರಿ ಏನ್ ಮಾಡಕ್ರಾಗ ಸುಮ್ನೆ ನಮ್ಮ ಆಟಕ್ಕೆ ನಾವು ಯಾಕಿದ್ರ ಹುಚ್ಚ ಬೇಡ ಸಾಕಿಲ್ಲ ಸೂರ್ಯಕಾಂತಿ ಮೆಕ್ಕೆಜೋಳ ಬೇಡ ಮಾಡೋಣ ಅಂತಂದ್ರೆ ನಮ್ಗೆ ತಲೆ ಹೋಗ್ತಿರ. ಅದ ಮಾಡ್ಬೇಕು ಅದೊಂದು ಅಂತ ಮಾಡಿವ್ರಿ. ಈಗ ನೋಡ್ಬೇಕ್ರಿ ಅದು ಹೆಂಗಾಗತ್ತೆ ಹೆಂಗಿಲ್ಲ. ಮುಂದೆ ದೇವ್ರ ಕಡೆ ಬಾರ್ರಿ. ಅದು ನಿಮ್ಮವ್ರು ಯಾರ ಸಪೋರ್ಟ್ ಮಾಡ್ತಾರೆ? ಸಪೋರ್ಟ್ ಯಾರು ಮಾಡಿಲ್ರಿ. ನಾವು ಡಾಕ್ಟರ್ ಮುಖಾಂತರ ಮಾಡಿವ್ರಿ. ಡಾಕ್ಟರ್ ಮುಖಾಂತರ
ಒಂದು ವಿಶ್ವಾಸ, ಒಂದು ವಿಶ್ವಾಸದಿಂದ ನಂಬಿಕೆ, ನಿಮ್ಮ ಮ್ಯಾಗಿರೋ ಒಂದು ವಿಶ್ವಾಸ, ಹಾ, ಹಾ. ನಿಮ್ಮ ಮೇಲೆ ನಂಬಿಕೆ ಮೇಲೆ ಇವತ್ತು ಮಾಡಿ ದಾಳಿಂಬ್ರೆ ಮಾಡ್ರಿ. ಅಂದ್ರೆ ಅವ್ರು ಬೇರೆದಾರು ಬಂದು ಇವ್ರು ಯಾರ್ರಿ ಇವ್ರು ಡಾಕ್ಟರ್ ಸಾಹೇಲ್ ಅಂತ ಬಂದ್ರ ಅವ್ರು ಭೂಮಿ ಚೆಕ್ ಮಾಡಿದ್ರೆ ಇದ್ರಾಗ ಏನು ಹಾಕತ್ತೇನಲ್ಲ ಅಂತಂದ್ರ ಅವ್ರು ಇದ್ರಾಗ ನೋಡಿ ಮಾಡೇ ಅವ್ರಿಗೆ ಅವ್ರು ಮತ್ತೆ ಅವ್ರು ಮಾಡೇ ಕರೆ ಕಳ್ಸಿನ್ರಿ ಅವ್ರು. ಡಾಕ್ಟರ್ ಸಾಯಲ್ಲರ್ ಕರ್ಸಿದ್ರೆ ಕರೆ ಕಳ್ಸಿದ್ರಿ ಇಲ್ಲಿ ಮಣ್ಣು ಚೆಕ್ ಪರೀಕ್ಷೆ ಮಾಡಿಸ್ಯಾರ ಅವ್ರು. ಯಾರು ಬಂದಿದ್ರಿ? ಬಸವರಾಜ್ ಸರ್ ಬಂದ್ರು. ಅವ್ರು ಬಂದು ಚೆಕ್ ಮಾಡಿ ಮಣ್ಣು ಚೆಕ್ ಮಾಡ್ರಲ್ಲ ಬೇಸೈತಿ ಮಣ್ಣು ಹಾಕತ್ರಿ ಅಂತ. ನೀರನ್ನ ಸಹ ಬೇಸೈತಿ. ಓ ಅಂದ್ರೆ ಮಣ್ಣು ಚೆಕ್ ಮಾಡ್ಕೊಂಡು ಇಲ್ಲಲ್ರಿ ಫಾಸ್ಟ್ ಏನಲ್ರಿ ಹಿಂದ ವರ್ಷ ಬಂದಾರ ಹಣ್ಣು ಬಿಟ್ಟಿಂದ ಆಮೇಲೆ ಬಂದಾರ ಅವ್ರು. ಓ ಅದಕ್ಕೂ ಮುಂಚೆ ನೀವೇ ಸ್ವಲ್ಪ ಪ್ರಯತ್ನ ಮಾಡ್ಬಿಟ್ಟಿದ್ರಿ. ಆ ಹಿಂದ ವರ್ಷ ಬಂದಾರ ಹಣ್ಣಿ ಪಾಣಿ ಬಿಟ್ಟ ಬಂದಾರ ಅವ್ರು. ಓ ಅಡ್ಡಿಲ್ಲ ನೀನು ಮಾಡಿದ ಚೆನ್ನಾಗೈತೆ ಅಂತ ಮತ್ತೆ ಡಾಕ್ಟರ್ ಸಾಲ್ ಕೊಟ್ಟಾರ, ಡಾಕ್ಟರ್ ಸಾಲ್ ಹಾಕಿನಿ ಎಲ್ಲ ಮಾಡೀನಿ ಇದಕ್ಕೆ. ಈಗ ಹೆಂಗ ಅನ್ಸುತ್ತೆ? ಒಂದು ನಂಬಿಕೆ ಐತೆ, ಈಗ ನಂಬಿಕೆ ಐತ್ರಿ. ಬಂದೈತೆ. ಬಂದ ಎಷ್ಟು ನಿಮ್ ರೊಕ್ಕ ಬರ್ತಂತ ವಾಪಸ್ ನೋಡ್ರಿ ದೇವ್ರ ಕಡೆ ಬಾರ, ದೇವ್ರ ಕೊಟ್ರ ದೇವ್ರ ನಮ್ ಕೈ ಕೊಟ್ಟಿಂದ ಬಂದಂತ ಲೆಕ್ಕ ಅದ. ಅಲ್ರಿ ಆದ್ರ ಒಂದು ನಿಮ್ಮ ಅನುಭವದಾಗ ಬೇರೆ ಬೇರೆ ತೋಟ ನೋಡಿದಾಗ ಇಲ್ಲ ಎಷ್ಟು ನಮ್ಗ ವಾಪಸ್ ಕೊಡ್ತಾಳ ಬರ್ತ್ ಅರ್ಧಕನ ಬರ್ತಿರ ಅದು. ಅದ ಗ್ಯಾರಂಟಿ ಐತ್ರಿ ನನಗೆ ಈ ವರ್ಷದ್ದು. ಈ ವರ್ಷದ ಬೆಳೆ ನಿಮ್ಗೆ ಲಾಭ, ನೆಕ್ಸ್ಟ್ ಬೆಳೆ ನಮಗೆ ಲಾಭ. ಅಲ್ಲಿವರೆಗೆ ಏನಿಲ್ರಿ ನೋಡ್ಬೇಕ್ರಿ ಅದನ್ನ. ಇದು ಮಾರಾಟ ಯಾರು ಕಂಡಿಲ್ರಿ, ಇದನ್ನ ಮಾರಾಟ ಯಾರನ್ನ ಕರೆದಿಲ್ಲ. ಒಳ್ಳೆ ರೇಟ್ ಸಿಕ್ತಂದ್ರೆ ಬೆಸ್ಟ್ ರೀ. ರೇಟ್ ಆಗ ಒಂದ್ ಸ್ವಲ್ಪ ಸಾಧಾರಣ ಸಿಕ್ತಾನೆ ನಡೆಯದ್ರಿ. ಆದ್ರೆ ಅದಕ್ಕೆ ಬತ್ತ ನೋಡ್ಬಿಟ್ಟು ಸಾಕ್ರಿ, ನಮಗೇನು ಭಾಳ ಬೇಕಲ್ರಿ. ಅದು ಸಾಲ ಸಂಕಟ ಹರ್ಕಂದ್ರೆ ಸಾಕಲ್ಲ. ಈಗ ನಾಗ್ತಿ ಬಸಾಪುರ ಆ ಕಡೆ ಭಾಗದಾಗ ಅಂದ್ರೆ ಅವ್ರೆಲ್ಲ ಅವ್ರು ಹೆಂಗ್ ಬೆಳಿತಾರೆ? ಅವ್ರು ಬೇಸ್ ಬೆಳಿತಾರೆ. ಎಷ್ಟು ವರ್ಷದ ಅನುಭವ? ಅವ್ರ ವರ್ಷದ ಒಂದು 4-5 ವರ್ಷ ಅನುಭವ ಐತ್ರಿ ಅವ್ರಿಗೆ. ಅವ್ರಿಗೆ ಬೆಳಿತಾರೆ ಅವ್ರು ಬೆಳೆದಂತ ನಮಗೆ ಬೆಳೆದಾಗಲ್ರಿ. ಅವ್ರು ಈ ವರ್ಷ ನಾವು ಮಾಡೀವ್ರಿ, ನೋಡ್ಬೇಕಂದ್ರೆ ಎಷ್ಟಾಗತ್ತೆ ಎಷ್ಟಲ್ಲ ದೇವ್ರ ಕಡೆ ಬಾರ ಅದು ನೋಡ್ಬೇಕ್ರಿ. ನೋಡ್ರಿ ಸ್ನೇಹಿತರೆ, ಇವರೊಬ್ರು ಬಡ ರೈತರು ಇವತ್ತು ನಾನು ಬೆಳಿಲೇಬೇಕು, ನಾನು ದಾಳಿಂಬೆ ಬೆಳೆಗಾರ ಆಗಬೇಕು ಅಂತೇಳಿ ಒಂದು ಹಠದ ತೊಟ್ಟು ಇವತ್ತು ಸುಮಾರು ಒಂದು 10 ಲಕ್ಷ ಒಂದು 3 ಎಕರೆಗೆ ಖರ್ಚು ಮಾಡಿಕೊಂಡು ಇವತ್ತು ದಾಳಿಂಬೆ ಬೆಳೆದಾರೆ. ಅದು ಇದು 1ನೇ ಕ್ರಾಪ್ ರೀ. ನನಗೆ 18 ತಿಂಗಳಾಯ್ತು ನಾನು ಇವಾಗ ಬಿಟ್ಟೀನಿ ಅಂತ ಹೇಳ್ತಾರೆ. ಸುಮಾರು 30-40 ಕಾಯಿ ಬಿಟ್ಟಾವು. ಒಂದು ಒಳ್ಳೆ ರೇಟ್ ಸಿಕ್ಕರೆ ನಮಗೆ ಈ ವರ್ಷದ ಅಂದ್ರೆ ನಾವು 2 ವರ್ಷ ಮಾಡಿದ ಖರ್ಚನ್ನು ಕಡಿತೀವಿ. 3 ವರ್ಷ ಆಯ್ತು. ಅದಕ್ಕೆ ಮುಂಚೆ ನಾನು ಎಂಟ್ರಿ ಕ್ರಾಪ್ ಮಾಡ್ಕೊಂಡಿದ್ದೆ, ಅದು ಯಾವುದು ನುಗ್ಗಿ ಹಾಕ್ಕೊಂಡಿದ್ದೆ. ನುಗ್ಗಿ ನನಗೆ ಏನಾಗುತ್ತೆ ಅಂದರೆ ಅವರ ಅನುಭವ ಪ್ರಕಾರ ನಮಗೆ ಸಾರ್ವಜನಿಕ ಒಂದು ಸ್ಥಿರೀಕರಣ ಆಗಿ ನಮಗೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅಂತೇಳಿ ನಾವೇನು ಮಾಡಿದ್ವಿ, ನುಗ್ಗೆ ಬೆಳೆದು ನಾವು ಆ ಕ್ರಾಪನ್ನು ಮಲ್ಚಿಂಗ್ ಇದೆ ಅಂದ್ರೆ ಮಣ್ಣಲ್ಲಿ ಮಲ್ಚಿ ಮಾಡ್ಕೊಂಡ್ರಿಂದ ನಮ್ಗೆ ಅದೊಂದಿಷ್ಟು ಹೆಲ್ಪ್ ಆತ್ರಿ. ಆಮೇಲೆ ಈ ಸರಿ ನಾವು ಕಾಯಿ ಬಿಟ್ಟಿವಿ, ಕಾಯಿನ ಸೆಟ್ಟಿಂಗ್ ಐತಿ. ದೇವರಿಂದ ಒಂದು ಒಳ್ಳೆ ರೇಟ್ ಬರ್ಬೇಕ್ರಿ, ಬಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ನಾವು ಯಾಕಂದ್ರೆ ಇವತ್ತು ಇದು ಮಾಡಲೇಬೇಕು ಅಂತ ಒಂದು ಛಲ ತೊಟ್ಟು ಆಕಳ ಎಮ್ಮೆ ಮನೆ ದನ ಕರಗಳೆಲ್ಲ ಮಾರಿ ನಾವು ಸಾಲ ಮಾಡಿ ಇವತ್ತು ಮಾಡೀನಿ. ದೇವ್ರು ಸಪೋರ್ಟ್ ಮಾಡ್ಬೇಕು, ಭೂತಾಯಿ ಸಪೋರ್ಟ್ ಮಾಡ್ಬೇಕಂತ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಅಣ್ಣ. ನಮಸ್ಕಾರ. ಈ ಸೋಲಾರ್ ನಿಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ? ನಮಗೇನು ಸರ ಒಬ್ಬರು ಏನು ಕೆಲಸ ನಾವೇನು ಮಾಡ್ತೀವಲ್ಲ ಸರ, ಈ ಮಂದಿ ಬಂದ್ರೆ ಏನು ಬಂದ್ರೆ ನಾವು ಒದರ್ತದೆ ಸರ, ಸೈನ್ಯರ್ ಮಾಡೋದು ಸರ. ಈಗ ನಾವು ಇರೋದಕ್ಕಂತ ನಮ್ಮ ಜೊತೆಗೆ ಇದೊಂದು ಐತೆ ಅಂತಂದು ನಮ್ಮ ಮನೆಗೆ ಹೋರ್ನ ಒಂದು ಕೆಲಸ ಮಾಡತ್ರಿ ಸರ. ಇದೇನಂದ್ರೆ ಒಬ್ರು ಆಳಿನ ಕೆಲಸ ಮಾಡತ್ರಿ ಅದು. ಯಾರ ಬಂದ್ರು ಹೋದ್ರೆ ಏನ ಪಕ್ಷಿ ಬರಲಿ ಏನೋ ಬರಲಿ ಸೈನ್ಯರ್ ಕೊಡ್ತಾ, ಮೊಬೈಲ್ ಮೆಸೇಜ್ ಬರ್ತಾ, ಅವ್ರು ಯಾರ ಬರಲಿ ಏನೋ ಬರಲಿ ಫೋಟೋ ತೆಗೆದು ಹಾಕ್ತೈತೆ ನಮ್ಮ ಫೋನ್ಗೆ. ಏನಿದ್ರೂ ಫೋಟೋ ತೆಗೆದು ಹಾಕ್ತೈತ್ರಿ, ಒಟ್ಟು ಮೆಸೇಜ್ ಬರ್ತಾ. ಒಟ್ಟು ಇದಕ್ಕೊಂದು 18,000 ರೂಪಾಯಿ ಆಗೈತೆ ರೀ ಖರ್ಚು. 18,000 ರೂಪಾಯಿ ಕೊಟ್ಟ ಇದನ್ನ ಸೋಲಾರ್ ತಂದು ಅವರ ತಂದು ಕುಂದಿಸ್ಯಾರ್ರಿ. ಅವರ ಏನಾರ ರಿಪೇರ್ ಅವರ ಬಂದು ಮಾಡಿಕೊಡ್ರಿ. ಇದು ನಮ್ಮ ಕಡೆಗೆ ಏನು ಜವಾಬ್ದಾರಿ ರೀ. ಅವ್ರದ್ದು ಎಲ್ಲ ಫಿಟಪ್ ಮಾಡೋದು ಅವ್ರ ಕಡೆಗೆ ರೀ. ಅವ್ರದ್ದು 800 ರೂಪಾಯಿ ಚಾರ್ಜ್ ಇರ್ತಾರೆ ಬಂದು ಫಿಟಪ್ ಮಾಡೋಗಿಂದೆ. ನಾವು ನನ್ನ ಅಮೌಂಟ್ ಕೊಟ್ಟು ನಾವು ಇದು ಬಿಟ್ರೆ ಅವ್ರು 1 ವರ್ಷ ಮಟ್ಟ ಗ್ಯಾರಂಟಿ ಕೊಟ್ಟಾರೆ. ಇದು 90 ಅಂದ್ರೆ 24 ತಾಸು ಇರುತ್ತೆ. 24 ತಾಸು ಸುತ್ತಲಿಗೆ ಎಲ್ಲ ಕವರ್ ಮಾಡ್ತೀರಿ. ಎಲ್ಲ ಲೈಟಿಂಗ್ ಆತತ್ರಿ, ಲೈಟಿಂಗ್ ಬೆಳಕು ಬೀಳತ್ರಿ. ಅವು ಟೆಂಗಡ ಮಟ್ಟ ಬೆಳಕು ಬೀಳತ್ರಿ. 1 ಎಕರೆ ಹೊಲ ತಗೊಂತೈತ್ರಿ ಬೆಳಕದ, ಅಷ್ಟು ಹತ್ರ ಐತ್ರಿ ಇದು. ಭಾಳ ಹೆಲ್ಪ್ ಐತ್ರಿ ನಮಗಂತ್ರ ಭಾರಿ ಈಜಿ ಐತ್ರಿ. ಒಬ್ರು ಏನು ಇಬ್ಬರು ಕೆಲಸ ಮಾಡೋದು, ನಾವೊಬ್ಬರ ಕೆಲಸ ಮಾಡೋದು, ಅದು ಒಂದ ಕೆಲಸ ಮಾಡ್ತೀರಿ. ಅದು ಭಾರಿ ಈಜಿ ಐತ್ರಿ ಕೆಲಸ. ತೋಟ ಕಾಯ್ಬೇಕಂದ್ರೆ ಭಾಳ ಲಾಂಗ್ ಜಗದತ್ರಿ. ಎಲ್ಲಿಂದ ಅಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಜಗದತ್ರಿ. ಓಕೆ.